ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಎಂತ್ರ ಬಗ್ಗೆ ಅಂತಂದ್ರೆ, ಯಾರ್ಯಾರು ರಾಜೀವ್ ಗಾಂಧಿ ಅಫಿಲಿಯೇಷನ್ ಕಾಲೇಜಸ್ ಅಲ್ಲಿ ಓದ್ತಾ ಇದ್ದೀರಾ ಅವರಿಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಿಟ್ಟಿದೆ. ಸೊ ಈ ನೋಟಿಫಿಕೇಶನ್ ಓನ್ಲಿ ಸ್ಟೂಡೆಂಟ್ಸ್ ಸಿಗಲ್ಲ, ಟೋಟಲ್ ಯಾವ್ಯಾವ ಕಾಲೇಜು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ ಬರುತ್ತೆ ಆ ಕಾಲೇಜು ಮತ್ತೆ ಆ ಸ್ಟಾಫ್ಗಳು ಮತ್ತೆ ಆ ಸ್ಟೂಡೆಂಟ್ಸ್ಗೆ ಟೋಟಲ್ ಆಗಿ 3 ಜನಕ್ಕೂ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿದೆ. ಸೊ ಇದು ಬಹಳ ಇಂಪಾರ್ಟೆಂಟ್ ನೋಟಿಫಿಕೇಶನ್. ಇದು ರಿಲೀಸ್ ಆಗಿರೋದು ಜೂನ್ 1ನೇ ತಾರೀಕು 2024. ಸೊ ಫಸ್ಟ್ ಬನ್ನಿ ಒನ್ ಬೈ ಒನ್ ಏನು ಅಂತ ನೋಡ್ತಾ ಹೋಗೋಣ. ಸೊ ಸಬ್ಜೆಕ್ಟ್ ಬಂದು ಆಲ್ ದ ಅಂಡರ್ ಗ್ರಾಜುಯೇಟ್ ಅಂಡ್ ಪೋಸ್ಟ್ ಗ್ರಾಜುಯೇಟೆಡ್ ಕೋರ್ಸ್ ಅಂಡರ್ RGUHS are regular full-time courses and implementation of biometric attendance for staff and students of all the affiliated institution. ಸೊ ಈ ಸಬ್ಜೆಕ್ಟ್ ಏನು ಅಂತಂದ್ರೆ UG ಮತ್ತೆ PG ಕೋರ್ಸ್ ಯಾರ್ಯಾರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಫಿಲಿಯೇಷನ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ಸೊ ಇದೆಲ್ಲ ಕೂಡ ಫುಲ್ ಟೈಮ್ ಕೋರ್ಸಸ್ ಆಗಿರ್ತದೆ, ಯಾವುದೇ ರೀತಿ ಪಾರ್ಟ್ ಟೈಮು ಅಥವಾ ಕರೆಸ್ಪಾಂಡೆನ್ಸ್ ಕೋರ್ಸ್ ಆಗಿರಲ್ಲ. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಏನು ಅಂತಂದ್ರೆ ಇಂಪ್ಲಿಮೆಂಟೇಷನ್ ಆಫ್ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಫಾರ್ ಸ್ಟಾಫ್ ಅಂಡ್ ಸ್ಟೂಡೆಂಟ್ಸ್ ಆಫ್ ದ ಅಫಿಲಿಯೇಷನ್ ಇನ್ಸ್ಟಿಟ್ಯೂಟ್. ಸೊ ಏನು ಅಂತಂದ್ರೆ ಇಷ್ಟು ದಿವಸ ನಾರ್ಮಲ್ ಆಗಿ ಅಟೆಂಡೆನ್ಸ್ ಕಾಲೇಜಲ್ಲಿ ತಗೋತಿದ್ರು ಟೀಚರ್ಸ್ ಕ್ಲಾಸಿಗೆ ಬಂದು. ಸೊ ಇನ್ ಮುಂದೆ ಹಂಗಂದ್ರೆ ನೆಕ್ಸ್ಟ್ ಮಂತ್ ಇಂದ ಯಾವ ಡೇಟ್ ಅಂತ ಕೆಳಗಡೆ ಮೆನ್ಷನ್ ಆಗಿದೆ. ಸೊ ಇನ್ ಮುಂದೆ ಯಾವ ರೀತಿ ಅಂತಂದ್ರೆ ಯಾವ ರೀತಿ ಟೀಚರ್ಸಿಗೆ ಬಯೋಮೆಟ್ರಿಕ್ ಇತ್ತು ಅದೇ ರೀತಿ ಸ್ಟೂಡೆಂಟ್ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಸೊ ಇದು ಬಂದು ಟೋಟಲ್ ಆಗಿ ಇಂಪ್ಲಿಮೆಂಟೇಷನ್ ಆಫ್ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಫಾರ್ ಸ್ಟಾಫ್ ಅಂಡ್ ಸ್ಟೂಡೆಂಟ್ಸ್. ಸೊ ಇದು ಇಷ್ಟು ದಿನವರೆಗೂ ಓನ್ಲಿ ಎಷ್ಟೊಂದು ಕಾಲೇಜಲ್ಲಿ ಬರೀ ಸ್ಟಾಫಿಗೆ ಇತ್ತು, ಒಂದೊಂದು ಕಾಲೇಜಲ್ಲಿ ಸ್ಟಾಫ್ಗೂ ಕೂಡ ಇರಲಿಲ್ಲ. ಬಟ್ ಇನ್ ಮುಂದೆ ಎಲ್ಲ ಯಾವ್ಯಾವ ಕಾಲೇಜಸ್ ಅಲ್ಲಿ ರಾಜೀವ್ ಗಾಂಧಿ ಅಂಡರ್ ಬರುತ್ತೆ, ಅದು ಫಾರ್ಮಸಿ ಆಗ್ಬೋದು, ಮೆಡಿಕಲ್ ಆಗ್ಬೋದು, ನರ್ಸಿಂಗ್ ಆಗ್ಬೋದು, ಅಲೈಡೆನ್ಸ್ ಕೋರ್ಸಸ್ ಆಗ್ಬೋದು, ಯಾವುದೇ ಕಾಲೇಜ್ ಆಗಲಿ ಯಾವ್ದಾದ್ರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ ಬರುತ್ತೆ, ಸೊ ಅವರೆಲ್ಲ ಸ್ಟೂಡೆಂಟ್ಸಿಗೆ ಮತ್ತೆ ಸ್ಟಾಫ್ಗೆ ಎರಡು ಕೂಡ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಕಂಪಲ್ಸರಿ ಆಗಿರುತ್ತೆ. ಸೊ ಮುಂದೆ ನೋಡ್ತಾ ಹೋಗೋಣ. ವಿತ್ ರೆಫರೆನ್ಸ್ ಟು ದ ಅಬೌವ್ ಸಬ್ಜೆಕ್ಟ್, ಇಟ್ ಈಸ್ ಇಯರ್ ಬೈ retreated that all the UG and PG courses of RGUHS are regular full-time courses, and all the head of institution are very well aware for this fact that RGUHS does not have any correspondence or part-time or ಡಿಸ್ಟೆನ್ಸ್ UG or PG ಲರ್ನಿಂಗ್ ಕೋರ್ಸಸ್ ಅಂಡರ್ ಇಟ್ಸ್ ಅಪ್ಲಿಕೇಶನ್. ಸೊ ಇದೇನು ಅಂತಂದ್ರೆ ವಿತ್ ರೆಫೆಕ್ಟ್ ಟು ದ ಸಬ್ಜೆಕ್ಟ್, ನಿಮ್ಗೆ ಎಲ್ರಿಗೂ ಗೊತ್ತಿರೋಂಗೆ ರಾಜೀವ್ ಗಾಂಧಿಯಲ್ಲಿ ಯಾವುದೇ ರೀತಿ UG ಮತ್ತೆ PG ಕೋರ್ಸಸ್ ಎಲ್ಲ ಫುಲ್ ಟೈಮ್ ಆಗಿರ್ತವೆ, ಯಾವುದೇ ರೀತಿ ಇದು ಕರೆಸ್ಪಾಂಡೆನ್ಸ್ ಕೋರ್ಸು ಅಥವಾ ಪಾರ್ಟ್ ಟೈಮ್ ಕೋರ್ಸ್ ಆಗಿರೋದಿಲ್ಲ. ಸೊ ಇದು ಎಲ್ಲ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಗೆ ಕೊಟ್ಟಿರುತ್ತೆ ಅಂತ ಅವ್ರು ಹೇಳಿದ್ದಾರೆ. However, it has come to the notice of the university that certain affiliated institutions are falsely informing the students that few courses under RGHS are part-time, correspondence, distance learning courses. If any such instance is brought to the notice by any of the authorities, the head of institution shall be held solely responsible for such misconduct and misinformation. ಸೊ ಇದೇನು ಅಂತಂದ್ರೆ ಇಷ್ಟೊಂದು ಕಾಲೇಜು ಸ್ಟೂಡೆಂಟ್ಸ್ಗೆ ಏನ್ ಹೇಳ್ತಿದೆ ಅಂತಂದ್ರೆ, ನಾವು ಕರೆಸ್ಪಾಂಡೆನ್ಸ್ ತಗೋತೀವಿ ಅಥವಾ ಪಾರ್ಟ್ ಟೈಮ್ ತಗೋತೀವಿ, ಅಡ್ಮಿಷನ್ ಮಾಡ್ಕೋತೀವಿ, ಈ ತರ ಹೇಳ್ತಿದೆ, ಸ್ಟೂಡೆಂಟ್ಸ್ಗೆ ಇಂಡಿಕೇಶನ್ ಮಾಡ್ತಿದೆ. ಸೊ ಇದು ರೂಲ್ಸ್ ವಿರುದ್ಧ ಆಗಿರುತ್ತೆ. ಆದ್ರಿಂದ ಯಾರಾದ್ರೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಥಾರಿಟೀಸ್ ಇದನ್ನ ನೋಟಿಸ್ ಮಾಡಿದ್ರೆ ಆ ಕಾಲೇಜಿಗೆ ಸಿವಿಯರ್ ಮಿಸ್ಕಂಡಕ್ಟ್ ಮಾಡೋದಕ್ಕೆ ಅಥವಾ ಇನ್ಫಾರ್ಮೇಶನ್ ಮಾಡೋದಕ್ಕೆ ಏನಾದ್ರು ನೋಟಿಸ್ ಕೊಟ್ಟು ಏನಾದ್ರು ವಿಚಾರಣೆ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು students who are admitted into RGHS courses must meet the requirement for minimum attendance, internal assessment and other eligibility criteria that have been laid down by RGHS relevant apex bodies. Therefore, to monitor the above, it is hereby informed to make necessary arrangement for biometric attendance for all of their faculty and students by June 30th, 2024, and to email the complaints report to register VA at RGHS AC in. The college must able to submit the biometric attendance information of both teachers and students whenever asked for. ಸೊ ಇದು ಬಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದೇ ಈ ನೋಟಿಫಿಕೇಶನ್ ಮೇನ್ ಆಗಿ ಇರೋದು. ಏನು ಅಂತಂದ್ರೆ ಸ್ಟೂಡೆಂಟ್ಸ್ ಹೂ ಆರ್ ಅಡ್ಮಿಟೆಡ್ ಇಂಟು RGHS ಕೋರ್ಸಸ್, ರಾಜೀವ್ ಗಾಂಧಿ ಯೂನಿವರ್ಸಿಟಿಲಿ ಯಾರ್ಯಾರು ಯಾವ್ದಾರ ಕೋರ್ಸ್ ಆಗಲಿ, ಬಟ್ ರಾಜೀವ್ ಗಾಂಧಿ ಅಂಡರ್ ಯೂನಿವರ್ಸಿಟಿ ಬರೋ ಕೋರ್ಸಸ್ ಕಾಲೇಜಸ್ಗೆ ನೀವು ಸೇರ್ಕೊಂಡಿದ್ರೆ ಅವರು ಇದನ್ನೆಲ್ಲ ಕಂಪಲ್ಸರಿ ಮಾಡಿರ್ಬೇಕು. ಅದು ಯಾವ್ದಾದ್ರು ಅಂದ್ರೆ ಮಿನಿಮಮ್ ಅಟೆಂಡೆನ್ಸ್ ಮತ್ತೆ ಇಂಟರ್ನಲ್ ಅಸೆಸ್ಮೆಂಟ್ಸ್ ಬರ್ದಿರ್ಬೇಕು ಅಂಡ್ ಅದರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದ್ರೆ ನಾರ್ಮಲ್ ಆಗಿ ಅಟೆಂಡೆನ್ಸ್, ಇಂಟರ್ನಲ್ ಮಾರ್ಕ್ಸ್, ಎಲ್ಲ ರೀತಿ ಡಿಸಿಪ್ಲಿನರಿ ಆಕ್ಟಿವಿಟೀಸ್ ಇವೆಲ್ಲ ಇದಾಗಿದ್ರೆ ಅವ್ರು ಎಕ್ಸಾಮ್ ಬರೆಯಕ್ ಬಿಡ್ತಾರೆ. ಸೊ ಇದು ಆಲ್ರೆಡಿ ರೂಲ್ಸ್ ಇದೆ, ಎಲ್ರಿಗೂ ಗೊತ್ತಿರೋಗೆ. ಸೊ ಇದಕ್ಕೆ ಹೊಸ ರೂಲ್ಸ್ ಆಡ್ ಆಗ್ತಿದೆ. ಅದೇನು ಅಂತಂದ್ರೆ therefore to the monitor above, it is hereby informed to make necessary
ಅರೇಂಜ್ಮೆಂಟ್ ಫಾರ್ ಬಯೋಮೆಟ್ರಿಕ್ ಅಟೆಂಡೆನ್ಸ್. ಸೊ ಇಷ್ಟಲ್ದೇನೆ ಇನ್ನು ಮುಂದೆ ಜುಲೈಯಿಂದ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇರುತ್ತೆ. ಯಾವುದೇ ರೀತಿ ನಾರ್ಮಲ್ ಅಟೆಂಡೆನ್ಸ್ ಇರಲ್ಲ. ಸ್ಟೂಡೆಂಟ್ಸ್ಗೆ ಆಗಲಿ ಫ್ಯಾಕಲ್ಟಿ ಆಗಲಿ ಇಬ್ರಿಗೂ ಕೂಡ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇರುತ್ತೆ ಫಾರ್ ಆಲ್ ಫ್ಯಾಕಲ್ಟಿ ಅಂಡ್ ಸ್ಟೂಡೆಂಟ್ಸ್ ಬೈ ಜೂನ್ 30. ಜೂನ್ 30 ಒಳಗಡೆ ಎಲ್ಲ ಕಾಲೇಜಸ್ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅಂಡ್ ದ ಇಮೇಲ್ ಟು ಕಂಪ್ಲೇಂಟ್ಸ್ ಮತ್ತೆ ಇಮೇಲ್ ಕೂಡ ಇರಬೇಕು. ಸೊ ದ ಕಾಲೇಜ್ ಮಸ್ಟ್ ಬಿ ಏಬಲ್ ಟು ಸಬ್ಮಿಟ್ ದ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇನ್ಫಾರ್ಮೇಶನ್ ಆಫ್ ಬೋತ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ವೆನ್ ಎವರ್ ಆಸ್ಕ್ಡ್ ಫಾರ್. ಸೊ ಯಾವಾಗಾದ್ರೂ ಯೂನಿವರ್ಸಿಟಿ ಕೇಳಿದ್ರೆ ಇಂಥ ಕಾಲೇಜ್ಗಳಿಗೆ ಆ ತಕ್ಷಣ ಆ ಟೈಮಲ್ಲೇ ಅವರು ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಯೂನಿವರ್ಸಿಟಿಗೆ ಶೇರ್ ಮಾಡಬೇಕು ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಫೇಲಿಂಗ್ ಟು ಕಂಪ್ಲೀ ವಿತ್ ಫಾರ್ ಮೆನ್ಷನ್ ಡೈರೆಕ್ಷನ್ಸ್ ವಿಲ್ ಬಿ viewed seriously and appropriate action will be taken against such colleges in accordance with RJHS rules and regulation. ಸೊ ಅವ್ರು ಹೇಳಿದ್ನ ಎಲ್ಲ ಫಾಲೋ ಮಾಡಬೇಕು. ಯಾರು ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಅವ್ರಿಗೆ ಸರ್ಟನ್ ಆಕ್ಷನ್, ಸೀರಿಯಸ್ ಆಕ್ಷನ್ ತಗೋತಾರೆ ಅಂತ RJHS ಅವರು ಹೇಳಿದ್ದಾರೆ. ಸೊ ಇದು ಬಹಳ ಇಂಪಾರ್ಟೆಂಟು. ಸೊ ಇದು ಯಾರ್ಯಾರಿಗೆ ಅಂದ್ರೆ ಇದೆಲ್ಲ ಕಾಪಿ ಎಲ್ಲ ಪ್ರಿನ್ಸಿಪಲ್ಲು, ಡೈರೆಕ್ಟರು, ಯಾವ್ಯಾವ ಕಾಲೇಜ್ ಅಂಡರ್ ರಾಜೀವ್ ಗಾಂಧಿಯಲ್ಲಿ ಬರುತ್ತೆ ಅವರಿಗೆಲ್ಲ ಕಳಿಸಿದ್ದಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್. So thank you everyone. Please follow, subscribe, share for more updates.